ಇವತ್ತಿನ ದಿನ ನಾವು ಒಂದು ರೆಸಿಪಿನ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀವಿ. ವೆಜಿಟೇಬಲ್ ಗೀ ರೋಸ್ಟ್ಗೆ ಬೇಕಾಗುವಂತಹ ಸಾಮಾನುಗಳು: ತುಪ್ಪ, ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಸೈಂಧವ ಉಪ್ಪು, ಕಾಳು ಮೆಣಸಿನ ಪುಡಿ, ಜಾಯಿಕಾಯಿ ಪುಡಿ, ಕೊತ್ತಂಬರಿ ಸೊಪ್ಪು. ಈ ವೆಜಿಟೇಬಲ್ ಗೀ ರೋಸ್ಟಿಗೆ ಮೊದಲನೇದಾಗಿ ಈಗ ಫಸ್ಟ್ ತುಪ್ಪ ಹಾಕೊಳ್ಳೋಣ. 1-2 ಚಮಚ ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಹೆಚ್ಚಿದಂಥ ಅರ್ಧ ಕಪ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದ್ದ ಹಾಗೆ ಹೆಚ್ಚಿದಂತಹ ಬೀನ್ಸ್, ಹಾಗೆ ಕ್ಯಾರೆಟ್ ಸಮೇತ ಹಾಕ್ತಾ ಇದ್ದೀನಿ. ಇವತ್ತಿನ ಈ ಅಡಿಗೆಯಲ್ಲಿ ನಾವು ಒಂದು ವಿಶಿಷ್ಟವಾದಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂತಂದರೆ ಜಾಯಿಕಾಯಿ. ಈ ಜಾಯಿಕಾಯಿನ ನೀವೆಲ್ಲ ಕೇಳಿರ್ಬೋದು. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ಸ್ವಲ್ಪ ದಿನಕ್ಕೇ ಈ ಬಜೆ ಜೊತೆ ಜಾಯಿಕಾಯಿನ ಸಮೇತ ತೆಗೆದು ಹಾಕ್ತಾರೆ. ಹಾಗೆ ಊಟದ ನಂತರ ತಾಂಬೂಲ ಸೇವನೆ ಬಹಳಷ್ಟು ಮಂದಿ ಕೇಳಿರ್ಬೋದು. ಈ ತಾಂಬೂಲ ಸೇವನೆಯಲ್ಲಿ ನಮ್ಮದು ವೀಳ್ಯದೆಲೆ, ಹಾಗೆ ಅಡಿಕೆ, ಮತ್ತು ಅದ್ರ ಜೊತೆ ಪಚ್ಚ ಕರ್ಪೂರ, ಹಾಗೆ ಜಾಯಿಕಾಯಿನ ಸಮೇತ ಯೂಸ್ ಮಾಡ್ತಿದ್ರು. ಯಾಕೆ ಅಂತಂದರೆ ಈ ಜಾಯಿಕಾಯಿನ ಯೂಸ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಮೇತ ಇಂಪ್ರೂವ್ ಆಗುತ್ತೆ. ಹಾಗೆ ಹೊಟ್ಟೆನಲ್ಲಿ ಏನಾದರೂ ಹುಳದ ಅಂಶ ಇದ್ದರೆ ಅದು ಸಮೇತ ದೇಹದಿಂದ ಆಚೆಗೆ ಹೋಗುತ್ತೆ. ಸೊ ಅಷ್ಟು ಅದ್ಭುತವಾದಂತಹ ಒಂದು ಸ್ಪೈಸ್ ನಮ್ಮ ಇಂಗ್ರೀಡಿಯೆಂಟ್ನಲ್ಲಿ, ಕಿಚನ್ನಲ್ಲಿ ಇರಬೇಕಾದಂಥ ಒಂದು ಸ್ಪೈಸಸ್ಗಳಲ್ಲಿ ಇದು ಕೂಡ ಒಂದು. ಆದರೆ ಅದನ್ನು ಬಹಳಷ್ಟು ಕಡಿಮೆ ನಾವು ಯೂಸ್ ಮಾಡ್ತೀವಿ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಹೇಗೆ ಯೂಸ್ ಮಾಡಬೇಕಂತ. ಅದನ್ನು ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ಖಂಡಿತ ಪ್ರತಿನಿತ್ಯ ಇದನ್ನು ಬಳಸಿ. ಈ ಅರ್ಧ ತಲೆ ನೋವು ಅನ್ನುವಂಥದ್ದು ಬಂದಾಗ ಈಗಾಗಲೇ ಡಾಕ್ಟರ್ ರೇಖಾ ಅವರು ಹೇಳಿದಾಗೆ ಪಿತ್ತ ಅನ್ನುವಂಥದ್ದು ಹೆಚ್ಚಾದಾಗ ಬರುವಂಥದ್ದು ಅಂತ ಒಂದು ಕೇಸ್ ಹಿಸ್ಟ್ರಿ ಕೂಡ ಹೇಳಿದ್ವಿ. ಸರಿಯಾದ ಸಮಯಕ್ಕೆ ಸರಿಯಾಗಿ ತಿನ್ನಲೇ ಇದ್ದಾಗ ಕೂಡ ಪಿತ್ತ ಹೆಚ್ಚಾಗುತ್ತೆ ಅಂತ. ಅದೇ ರೀತಿ ಅತಿ ಹೆಚ್ಚಾಗಿ ಅಥವಾ ಮೇಲಿಂದ ಮೇಲೆ ಪುನಃ ಅಂದರೆ ಹಳೆ ಊಟ ನಾವು ಮಾಡಿರೋದು ಜೀರ್ಣ ಆಗ್ದಲೇ ಮತ್ತೆ ನಾವು ಅದ್ರ ಮೇಲೆ ಮತ್ತೆ ಇನ್ನೊಂದು ಊಟ ಮಾಡಿದಾಗ ಆವಾಗ ಕೂಡ ಈ ಅರ್ಧ ತಲೆನೋವು ಮತ್ತಷ್ಟು ಜಾಸ್ತಿ ಆಗುತ್ತೆ, ಕಡಿಮೆ ಅಥವಾ ಕಂಟ್ರೋಲ್ಗೆ ಬರೋದಿಲ್ಲ. ಈಗ ಮೈಗ್ರೇನ್ ಕಾರಣಗಳಂತ ಹುಡುಕ್ತಾ ಹೋದೆ. ಅದರಲ್ಲಿ ಇದು ಒಂದು ಏನು ಅಂತಂದರೆ ಪೀರಿಯಡ್ಸ್ ಸಮಯದಲ್ಲಿ ಮೈಗ್ರೇನ್ ಬರುವಂಥದ್ದು. ಸೊ ಬಹಳಷ್ಟು ಹೆಂಗಸರು ಕಂಪ್ಲೇಂಟ್ ಹೇಳ್ತಾರೆ, ನನಗೆ ಪೀರಿಯಡ್ಸ್ ಮೈಗ್ರೇನ್ ಇದೆ ಅಂತ ಹೇಳಿ. ಸೊ ಒಂದು ವೇಳೆ ಈ ಪೀರಿಯಡ್ಸ್ ಮೈಗ್ರೇನ್ ಬಂದ ತಕ್ಷಣ ನೀವು ಮಾತ್ರೆ ತಗೊಳ್ಬೇಕಾ? ಖಂಡಿತ ಇಲ್ಲ. ಸೊ ಇವತ್ತಿಂದ ಒಂದು ನಿಮ್ಮದು ಡಯಟ್ ಚಾರ್ಟನ್ನು ಚೇಂಜ್ ಮಾಡಿ. ಪಿತ್ತ ಜಾಸ್ತಿ ಮಾಡುವಂಥದ್ದು ಕಡಲೆಕಾಯಿ ಬೀಜ ಇರ್ಬೋದು, ಎಳ್ಳಿರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಹಾಗೆ ಮಶ್ರೂಮ್ ಇರ್ಬೋದು, ಗ್ರೀನ್ ಚಿಲ್ಲಿ ಇರ್ಬೋದು, ಈ ಥರದ ಐಟಮ್ಗಳನ್ನು ನೀವು ಕಡಿಮೆ ಮಾಡಿ. ಹಾಗೆ ಧನಿಯಾ ನೀರು ಸಿಂಪಲ್ಲಾಗಿ ದಿನಾ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಧನಿಯಾ ನೀರನ್ನು ನೀವು ಕುಡಿತಾ ಬನ್ನಿ. ನಿಮ್ಮ ಮೈಗ್ರೇನ್ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಾವು ಈ ಸಂಚಿಕೆಯಲ್ಲಿ ಏನೆಲ್ಲ ತೋರಿಸ್ತೀವಿ ಮೈಗ್ರೇನ್ ರಿಲೇಟೆಡ್ ರೆಸಿಪಿಗಳಿದೆ, ಅದನ್ನು ಮನೇಲಿ ಮಾಡಿ ನೋಡಿ. ಖಂಡಿತ ನಿಮ್ಮ ಪೀರಿಯಡ್ಸ್ ಮೈಗ್ರೇನ್ ಇದೆ ಅದು ಮುಂದಿನ ತಿಂಗಳು ಬರೋದಿಲ್ಲ. ಈ ಮೈಗ್ರೇನ್ ಅನ್ನೋಂಥ ಸಮಸ್ಯೆ ಬಂದಾಗ ಎಂಥ ಊರಲ್ಲಿ ನಾವು ಕ್ಯಾಂಪ್ ಮಾಡಲಿ, ತೀರಾ ಹಳ್ಳಿ ಕ್ಯಾಂಪ್ ಇರಲಿ, ತಲೆನೋವು ಅಂತ ಬಂದಾಗ ಅವರಂತೂ ಏನು ಹೇಳಕ್ ಬರ್ದಲೇ ಇದ್ರು ಪದ ಮೈಗ್ರೇನ್ ಅನ್ನೋದಂತೂ ಹೇಳ್ತಾರೆ. ನನಗೆ ಮೈಗ್ರೇನ್ ಇದೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಈ ಮೈಗ್ರೇನ್ ಅನ್ನೋಂಥದ್ದು ಈಗಾಗಲೇ ನಾವು ಹೇಳಿದ್ವಿ 10 ಜನರಲ್ಲಿ 3 ಜನಕ್ಕೆ ಕಾಣಿಸ್ತಾ ಇದೆ. ಪ್ರಪಂಚದಲ್ಲಿ ಇದು 3ನೇ ಸ್ಥಾನ ಪಡೆದಿದೆ ಅಂತ. ಸೊ ಈ ರೀತಿಯಾದಂಥ ಮೈಗ್ರೇನ್ ಅನ್ನುವಂಥ ತಲೆನೋವು ಬಂದಾಗ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಒಂದು ಬೆಳಕನ್ನು ನೋಡಿದ್ರೂ ಸಹಿಸೋಕ್ಕಾಗಲ್ಲ. ಕತ್ತಲೆ ಕೋಣೆನಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಜೊತೆಗೆ ತುಂಬ ವಾಂತಿ ಬರೋಂಗೆ ಆಗ್ತಿರುತ್ತೆ. ಎಷ್ಟೋ ಸಲ ಅವ್ರಿಗೆ ವಾಂತಿ ಕೂಡ ಆಗುತ್ತೆ. ಶಬ್ದ ಕೇಳೋಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಶಬ್ದ ಆದರೂ ಕೂಡ ತುಂಬಾ ಹಿಂಸೆ ಆಗಿ ನೋವು ಇನ್ನೂ ತೀವ್ರತೆ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಎಷ್ಟೋ ಸಲ ವಾಂತಿ ಆದಮೇಲೆ ಕೆಲವ್ರಿಗೆ ಕಡಿಮೆ ಆದರೆ ಕೆಲವ್ರಿಗೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುವಂಥದ್ದು ಕಾಣಿಸ್ತಾ ಹೋಗುತ್ತೆ. ಮತ್ತು ಈ ಮೈಗ್ರೇನ್ ತಲೆನೋವು ಒಂದ್ಸಲ ಪ್ರಾರಂಭ ಆದರೆ ಮತ್ತೆ ಅದು ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಅಲ್ಲಿ ಕಡಿಮೆ ಅನ್ನುವಂಥದ್ದು ಆಗೋದಿಲ್ಲ. ನಿಮ್ಮ ಹೊಟ್ಟೆನಲ್ಲಿರುವಂಥ ಸಮಸ್ಯೆ pH ಬ್ಯಾಲೆನ್ಸ್ ಸಮಸ್ಯೆನ ಸರಿ ಮಾಡ್ಕೊಳ್ಳಿ. ಆಗ ನೀವು ಮೈಗ್ರೇನಿಂದ ಮುಕ್ತಿ ಹೊಂದ್ಬೋದು. ನಾವು ಈಗ ಈ ಮೈಗ್ರೇನಲ್ಲಿ ತೋರಿಸ್ತಾ ಇರೋವಂಥ ಎಲ್ಲ ರೆಸಿಪಿಗಳು ಕೂಡ ಆಲ್ಕಲೈನ್ ಬ್ಯಾಲೆನ್ಸ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಮೈಗ್ರೇನ್ ತಲೆನೋವಿಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಈಗ ತರಕಾರಿ ಬೆಂದಿದೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಜಾಯಿಕಾಯಿ ಪುಡಿ. ಇಲ್ಲಿ ನಾವು ಮೆಣಸಿನ್ಕಾಯಿ ಉಪಯೋಗಿಸಿದ್ರು ಸಮೇತ ಮೈಗ್ರೇನ್ ಹೆಚ್ಚಾಗೋ ಸಾಧ್ಯತೆಗಳಿರುತ್ತಲ್ವಾ?
ಸೊ ಹಸಿಮೆಣಸನ್ನ ದಯವಿಟ್ಟು ಯೂಸ್ ಮಾಡಬೇಡಿ, ಖಾರ ಟೇಸ್ಟ್ ಬೇಕು ಅಂತ ಕಾಳು ಮೆಣಸನ್ನೇ ಯೂಸ್ ಮಾಡಿ. ಈ ಜಾಯಿಕಾಯಿ ಅಂದ ತಕ್ಷಣ ಬರೀ ವಾಂಗಿಬಾತ್ ಪುಡಿ ಮಾಡಕ್ಕೆ ಮಾತ್ರ ಸಾಕಷ್ಟು ಜನ ಉಪಯೋಗಿಸ್ತಾರೆ. ಅಡುಗೆನಲ್ಲೂ ಉಪಯೋಗಿಸ್ಬೋದು ಅನ್ನೋವಂಥದ್ದು ಕೂಡ ಗೊತ್ತಿರಲ್ಲ. ಕಹಿ ಬರುತ್ತೆ, ತುಂಬ ಕಸರೆ ಬರುತ್ತೆ ಅನ್ನೋವಂಥದ್ದು ಜನರ ತಲೆನಲ್ಲಿ ಉಳಿದಿರುತ್ತೆ. ಈಗ ಪಲ್ಯ ಆಗಿದೆ, ಅದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಮೇಲೆ ಉದುರಿಸ್ತಾ ಇದ್ದೇನೆ. ಈಗ ವೆಜಿಟೇಬಲ್ ಗೀ ರೋಸ್ಟ್ ರೆಡಿ ಆಗಿದೆ. ಸೊ ಮನೆಯಲ್ಲಿ ಸ್ನ್ಯಾಕ್ ಅಂತನೋ ಅಥವಾ ಬೇರೆ ಹಸುವಾಗ್ತಿದೆ ಅಂತನೋ ನೀವು ಜಂಕ್ ಫುಡ್ಡನ್ನು ತಿಂದು ತಲೆನೋವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೋಬೋದಾದಂತಹ ಮೈಗ್ರೇನ್ ರೆಸಿಪಿ ಇದು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ. ತಲೆನೋವಿದ್ದಾಗ ಮೈಗ್ರೇನ್ ಅಂತ ಬಂದಾಗ ನಾವಿಬ್ರಂತೂ ಊಟನೇ ಮಾಡಬೇಡಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಡೈಜೆಷನ್ ಆಗುವಂಥದ್ದನ್ನ ಡಾಕ್ಟರ್ ರೇಖಾ ಅವರು ತೋರಿಸ್ಕೊಟ್ಟಿದ್ದಾರೆ. ಇದರ ಜೊತೆ 1 ಲೋಟ ಧನಿಯಾ ಕಷಾಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಇದು ಊಟ ಆದಮೇಲೆ ಊಟಕ್ಕೆ ಮುಂಚೆನೂ ಅಲ್ಲ, ಇದೇ ನಿಮ್ಮ ಊಟ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ನೀವು ಇದನ್ನು ತಗೊಳ್ಳೋ ಥರ ಮಾಡ್ಕೊಳ್ಳಿ. 1 ಲೋಟ ಧನಿಯಾ ಕಷಾಯದ ಜೊತೆ ಇದನ್ನು ಮಧ್ಯ ಕಷಾಯ ಕುಡಿತಾ ನೀವು ಇದನ್ನು ತಿಂತ ನಿಮಗೆ ಎಷ್ಟು ಸೇರುತ್ತೆ ಅಷ್ಟು, ಅತಿಯಾಗಿ ಅಂದರೆ ಹೊಟ್ಟೆ ಭಾರ ಮಾಡ್ಕೊಳ್ದಲೆ ತಿನ್ನೋ ಅಂಥದ್ದು ಮುಖ್ಯ. ಹಾಗೆ ತಿಂದ ಮೇಲೆ ತಲೆನೋವು ಹೆಚ್ಚಾಯಿತು ಅಂತ ಮಲಗ್ದಲೆ ಇರೋದನ್ನು ಕೂಡ ಗಮನಿಸ್ಕೊಳ್ಳಿ. ಸೊ ಇದು ಸುಲಭವಾಗಿ ಮಾಡುವಂತಹ ಗೀ ರೋಸ್ಟ್ ವೆಜಿಟೇಬಲ್ ಇಲ್ಲಿದೆ.